ರೀತಾ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲಂತೆ ಅತ್ತೆ ನಾನು ಆ ಸೂಪರ್ ಮಾರ್ಕೆಟಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಅದೆಲ್ಲಿ ಕೇಳ್ತೀನಿ ಅದೆಲ್ಲಿ ಏನಂತಾಳೆ ರೀತಾ ಅಂತ ಹೇಳಿ ಹೋಗ್ತೀನಿ. ಸುಮ್ಮನೆ ಮನೆಯಾಗಿದ್ದರೆ ಬರೀ ಇದೇ ತಲೆ ಕೆಟ್ಟು ಹೋಗ್ತೈತೆ. ಯಾಕಂದರೆ ನಾನು ಎಂದು ಬಿಟ್ಟಿದ್ದಾಳೆ ಇಲ್ವಲ್ಲ, ಈಗ ನನಗೆ ತುಂಬ ಬೇಜಾರಾಗ್ತೈತೆ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಲ್ಲ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ. ರೀತಾ ರೀತಾ ಓ ಸುಗುಣ, ಏನಮ್ಮ ಬಾ. ಎಲ್ಗೋಗಿದ್ದು ಈಸ್ತೀನಿ ಕಾಣ್ತಿರ್ಲಿಲ್ಲ. ಊರಿಗೆ ಹೋಗಿದ್ದೆ ಕಣ್ರ ರಜಕಯ್ಯ, ನಮ್ಮ ಅಮ್ಮ ಇರೋರ್ಗೆ ಹೋಗಿದ್ದೆ. ಹೌದೇ ಡೆಲಿವರಿ ಆಯ್ತು ನಿನಗಾಲೇನೆ? ಪ್ರೆಗ್ನೆಂಟ್ ಅಂತಿದ್ದಲ್ಲ ಅವಾಗ? ಇಲ್ಲ ಕಣಕ್ಕ, ಅಬೋಷನ್ ಆಯ್ತು, ಏನೋ ಪ್ರಾಬ್ಲಮ್ ಆಗಿತ್ತು ಆಗಲಿ. ಅಯ್ಯೋ ದೇವ್ರೆ, ಹೌದೇನು? ನಮ್ಮ ಶ್ವೇತಗೂ ಹಂಗೆ ಆಗಿತ್ತು ಅವಾಗ ಒಂತಡಿ. ನಾನು ಅವಾಗ 3 ತಿಂಗಳಾಗಿತ್ತು. ಯಾಕೆ ಡಾಕ್ಟ್ರು ಉಸಿರಾಟ ಕಮ್ಮಿ ಐತಿ ಅಂತ ಹೇಳಿದ್ರು. ನಾವು ಹಂಗೇನೆ ಅವಾಗ ಅಬೋಷನ್ ಮಾಡಿಸಿದ್ವಿ. ನಿಮ್ದೇನು ತೊಂದರೆ ಆಗಿತ್ತು? ಯಾಕೆ ಕಣಕ್ಕ, ಹೊಟ್ಟೆಗೇನೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೆ ಡಾಕ್ಟ್ರು ಏನೋ ಬೇಡ ಅಂತ ಹೇಳಿದ್ರು. ಅದಕ್ಕೆ ಅತ್ಲಾಗೆ ಅಂತ ಹೇಳಿ ಅಬೋಷನ್ ಮಾಡಿಸಿದ್ವಿ. ನಮಗೂ ಹಿಂಗೆ ಏನೋ ತೊಂದರೆ ಆಗಿರುತ್ತೆ, ತೊಂದರೆ ಆಗಕ್ಕೆ ತಾನೇ ಡಾಕ್ಟ್ರು ಹೇಳೋದು. ಹೇಳು, ಒಬ್ಬೊಬ್ರಿಗೆ ಹಿಂಗೆ ಆಗ್ತಿರ್ತವೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಶ್ವೇತಗೂ ಹಂಗೆ ಹೇಳಿದ್ದು, ಉಸಿರಾಟ ಕಮ್ಮಿ ಐತಿ ಅಂತ ಹೇಳಿದ್ರು. ಅವಾಗಿಂದ ಇಬ್ಬರಿಗೂ ಇಲ್ಲ ಕಣಮ್ಮ, ಇಬ್ಬರು ಸಸ್ಯರಿಗೂ ಇಲ್ಲ. ಹೆಂಗೆ ಅವಳು ಬಸ್ರಿ ಅಂತೀ ನಿಮ್ಮ ಚೈತ್ರ? ಅವಕ್ಕ ಪ್ರೆಗ್ನೆಂಟು ನಮ್ಮ ಚೈತ್ರ ಅಕ್ಕ. ನೋಡಮ್ಮ, ಅಂಥವ್ರಿಗೆ ಕಾಲ 2 ಹುಡುಗರು ಇದಾವಂತೆ. ಅದೃಷ್ಟ ಇದ್ದವ್ರಿಗೇನೆ ಅವಳಿ ಜವಳಿ ಮಕ್ಕಳಾಗೋದು. ನೋಡಮ್ಮ, ಅಲಸ್ಮಿ ಯಾರಿಗೂ ಇಕ್ಕಿ ಕೊಡಾಳಲ್ಲ, ಏನಿಲ್ಲ, ಬೋಲ್ ಜೋರು ಮಾಡ್ತಾಳೆ ಎಲ್ಲರ ಮೇಲೂ. ಅಲ್ಲ ಎಷ್ಟು ಇದು ಮಾಡ್ತಾಳೆ ಅಂಥವ್ರಿಗೆ ಈ ಕಾಲಮ್ಮ. ಅಲ್ಲ ಹುಡುಗಿನವ್ರ ಅಮ್ಮ ಏನಂತದೀನಿ. ಬೋಲು ಒಳ್ಳೇದಲ್ಲ ಹೇಳಿ, ಯಾರನ್ನೂ ಸೇರಲ್ಲ, ಏನಿಲ್ಲ. ಹಂಗೇನೆ ಇವಾಗಂತೂ ಎಲ್ಲ ಟೀಚರ್ ಕೆಲಸ ಸಿಕ್ಕಿರೋದಕ್ಕೆ ಹಂಗೆ ಏನೋ ಕಾಲೇಜ್ ಟೀಚರ್ ಆಗಿ ಅವಳೆ ಮಂಗಿ ಸ್ಪರ್ಧು ಮೇಡಮ್ ಆಗಿರೋದಕ್ಕೆ ಏನೋ ದೊಡ್ಡ ಇದು ಅಮ್ಮಂಗೆ ಆಗೈತೆ ಅವಳಿಗೆ. ಅಷ್ಟು ಜಂಬ ಬಂದೈತೆ ಅವಳಿಗೆ. ಏನಿಲ್ಲ ಕಣಕ್ಕ, ಅವಕ್ಕೇನು ಜಂಬ ಬಂದಿಲ್ಲ, ಏನಿಲ್ಲ. ಹೌದೇನು? ನೀವೆಲ್ಲ ಸೆನಕ್ಕಾದ್ರಾಲೇನೆ? ಚೆನ್ನಾಗಿದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ ಕಣ ರಜಕಯ್ಯ. ಅವಾಗ ಗುದ್ದಾಡ್ತಿದ್ರಲ್ಲ ನೀವು, ಅವರು ಅದಕ್ಕೆ ಕೇಳಿದೆ. ಯಾಕೆ ನೋಡಿಕೊಂಬಂದೆ? ಯಾಕೆ ಯಾತ ಮಾತಾಡಬೇಕಾಗಿತ್ತು ಕೆಲಸದ ಬಗ್ಗೆ. ಅದಕ್ಕೆ ಕರಿ ಇದ್ರೆ ರೀತಕ್ಕ ಅಕ್ಕಯ್ಯ ಕಂತೀಯ ರೀತಾ ಅನ್ನು ಅಕ್ಕಯ್ಯಮ್ಮಂಗೆ ಇವಾಗ ಕರಿಬೇಕಾಗಿತ್ತು ಕಣ ರಜಕಯ್ಯ. ಅಂತ ಪರಿಸ್ಥಿತಿಯಾಗಿದ್ದೀನಿ ನಾನು ಇವತ್ತು. ಹೌದೇ? ಏನಾಗಿತ್ತು ಅಂಥದ್ದು? ಅಯ್ಯೋ ಏನಿಲ್ಲ, ಸ್ವಲ್ಪ ಹಿಂಗೆ ಸಮಸ್ಯೆ ಇತ್ತು, ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೇನೆ ಕರಿ ಇದ್ರೆ ರೀತಾ. ಓ ಸುಗುಣ, ಬಾ ಸುಗುಣ, ಬಾ ಕುತ್ಕೋ ಬಾ. ಕೆಲಸಕ್ಕೆ ಕೇಳೋಣ ಅಂತ ಹೇಳಿ ಬಂದೆ. ಕೇಳಕೆಂಬ, ಸೋಮವಾರದಿಂದ ನಾಳೆಯಿಂದ ಬರೋಣ ಅಂತ ಇದ್ದೀನಿ ಕೆಲಸಕ್ಕೆ. ಅಲ್ಲ ಸುಗುಣ, ಮೊನ್ನೆ ಇಲ್ಲ ಚೆನ್ನಾಗಿಲ್ಲ, ನಿನಗೆ ಆಪ್ರೇಷನ್ ಆಗೈತೆ ಹಿಂಗಾಗಿತ್ತು ಅಂತ ವಿಷಯ ಕೇಳಿದೆ. ಆದರೆ ನೀನು ಇವಾಗಲೇ ಕೆಲಸಕ್ಕೆ ಬಂದರೆ ಹೆಂಗೆ? ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಏನು ಬೇಡ, ಇನ್ನೊಂದು ಸ್ವಲ್ಪ ದಿನ ಮನೆಗಿರು. ಏನಾಗಲ್ಲ ಬಿಡ್ರಿತ್ತ, ನಾನೆಲ್ಲ ಮಾಡ್ತೀನಿ. ಅಲ್ಲೇನು ವೆಯ್ಟ್ ಎತ್ತದೇನು ಇಲ್ವಂತಲ್ಲ, ಬರೀ ಇದನ್ನೆಲ್ಲ ಜೋಡಿಸೋದಲ್ಲ. ಯಾಕಂದರೆ ಎಲ್ಲನ ಇದು ಎಲ್ಲ ಸೋಪ್ಗಳು ಅದನ್ನೆಲ್ಲ ತಂದು ಜೋಡಿಸೋದಲ್ಲ. ಅದಕ್ಕೆ ಅದನ್ನೆಲ್ಲ ಮಾಡ್ತೀನಿ ಬಿಡು. ಎಲ್ಲ ಒರೆಸೋದು ಅಂಥದ್ದೆಲ್ಲ, ಸೂಪರ್ ಮಾರ್ಕೆಟಲ್ಲಿ ಐಟಮ್ ಎಲ್ಲ ಜೋಡಿಸೋದು ಅದೆಲ್ಲ ಮಾಡ್ಬೋದಲ್ಲ, ಮಾಡ್ತೀನಿ ಬಿಡು. ವೆಯ್ಟ್ ಎತ್ತದೇನು ಇಲ್ವಲ್ಲ? ಇರುತ್ತೆ ವೆಯ್ಟ್ ಎತ್ತೋದು. ಅದೇ ಸೋಪ್ ಬಾಕ್ಸ್ಗಳು ಅಂಥದ್ದೆಲ್ಲ ಬಂದುಬಿಟ್ರೆ ಸೋಪೆಲ್ಲ ಜೋಡಿಸ್ಬೇಕಲ್ಲ, ಅದನ್ನೆಲ್ಲ ವೆಯ್ಟ್ ಎತ್ತಲೇಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ದಿನ ಏನು ಬೇಡ, ಸುಮ್ಮನಿರು ಮನೆಗೆ. ಹಂಗಾದ್ರೆ ಬೇತನ್ನು ಕರ್ಕೊಂಡೋಗಿರಿತಾ ನೀನು ಅಲ್ಲಿಗೆ ಕೆಲಸಕ್ಕೆ? ಅಲ್ಲ ಸುಗುಣ ಕರ್ಕೊಂಡು ಹೋಗ್ತೀನಿ ಅಂತೀಯ? ನಾನು ಮುಂಚೆಗೆ ಹೇಳಿದ್ದೆ ಕಣತೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರಲಿ ಬಿಡು, ಅವಳು ಬಂದು ದುಡ್ಕೊಂಡು ತಿಮ್ಲೇಳು. ಬರಲಿ ಬಿಡು, ಹೇಳು ಅವಳಿಗೂ ಶ್ವೇತಕ್ಕೆ ಬರೋಕ್ಕೆ ಕೆಲಸಕ್ಕೆ. ಸರಿ ಆಯ್ತು ಹೇಳ್ತೀನಿ. ಅವಳಿಂದೇನು ಮನೆ ಕೂತ್ಕೊಂಡು ಏನು ಮಾಡ್ತಾಳೆ? ಅವನಂತೂ ಕೆಲ್ಸಕ್ಕೆ ಹೋಗಲ್ಲ. ಇವಾಗ ಹೋಗು ಅಂತ ಹೇಳ್ತೀನಿ. ಅವಳನ್ನು ಕರ್ಕೊಂಡು ಹೋಗ್ಮಂತೆ. ಮನೆಯಾಗಿರೋಕ್ಕೆ ಬೋಲ್ ಬೇಜಾರಾಗುತ್ತೆ ಕಣ್ರಿತ, ಅದಕ್ಕಾಗಿನ ಅದಕ್ಕೆ ಸುಮ್ಮನೆ ಅಂತ ಕೆಲ್ಸಕ್ಕೆ ಹೋಗೋಣ ಅಂತೇಳಿ. ಮನೆಯಾಗಿದ್ರೆ ಬರೀ ಅದೇ ಬತ್ತೆ, ತಲೆಯಾಗೆ ಸಿಟ್ಟು ಬಂದಂಗೆ ಆಗುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ಮನಸ್ಸಿಗೇನೋ ಬೇಜಾರಾಗುತ್ತೆ. ಅದಕ್ಕೆ ಕಣ್ರಿತ. ಸರಿ ಆಯ್ತು ಹೇಳಿ ಬರುವಂತೆ. ತಡಿ ಶ್ವೇತಂಗೆ ಕರ್ಕೊಂಬತ್ತೀನಿ. ಅದೆಲೆ ಗೊತ್ತಾಳೆ ಕೇಳ್ತೀನಿ. ಅಲ್ಲ ಇದ್ದಾಳೆ ತಡಿ, ಅಲ್ಲ ಯಾರ ಮಂತಕ್ಕೆ ಹೋಗಿ ಅವಳೆ ಕರ್ಕೊಂಬತ್ತೀನಿ. ಅವಳನ್ನು ಕರ್ಕೊಂಡು ಹೋಗುವಂತೆ. ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಮಾಡೋದಾದ್ರೆ ಮಾಡು ಸುಗುಣ, ಸುಮ್ಮನೆ ಇವಾಗಲೇ ಯಾಕೆ ಕೆಲಸಕ್ಕೆ? ಇಲ್ಲ ರೀತಾ, ಇವತ್ತು ನೋಡಿ ನನಗೆ ಎಂಥ ಕೆಲಸ ಆಯಿತು, ಹೆಂಗಾಯ್ತು ನೋಡಿ ನನ್ನ ಜೀವನ ಇವತ್ತು. ಹೇಳಬಾರ್ದು ರೀತಾ, ಆ ರೀತಿ ಆಗೋಗೈತೆ. ಏನಿದು ವಿಚಿತ್ರ ಅನಿಸುತ್ತೆ ನಿಜವಾಗ್ಲೂ. ಏನಪ್ಪ ಇದು ನೋಡಿ, ಇವತ್ತು ಹೆಂಗಾಗೈತೆ, ವರ್ಷ ಹೆಂಗೆ ಮಾಡಿಬಿಟ್ಟ ನನಗೆ. ನೀನು ಅವತ್ತೆಲ್ಲ ನನಗೆ ಫೋಟೋ ಹೊಡೆದು ವಿಡಿಯೋ ಮಾಡಿ ಕಳಿಸ್ಲಿಲ್ಲ ಅಂತಂದ್ರೆ ನನಗಿನ್ನೂ ಗೊತ್ತಾಗ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ನಿನ್ನಿಂದ ನನಗೆ ಇವತ್ತು ಎಲ್ಲ ಗೊತ್ತಾಯಿತು. ತುಂಬ ಥ್ಯಾಂಕ್ಸ್ ರೀತಾ, ತುಂಬ ಥ್ಯಾಂಕ್ಸ್. ನಾನು ನೋಡಿದೆ, ನನಗೂ ಒಂಥರ ಏನೋ ಬೇಜಾರಾದಂಗೆ ಆಯಿತು.
ಆದ್ರೂ ನಾನು ಬಿಡತ್ಲಾಗೆ ಹೋಗ್ಲಿ, ನಾನು ಇಂಥ ಕೆಲಸ ಮಾಡ್ದಾಳೇನೆ ಅಂತ ಸುಮ್ಮನಾಗೋಣ ಅಂತ ಅಂದ್ಕೊಂಡೆ. ಬಿಡು, ನಾನು ಕೆಟ್ಟರು ಇನ್ನೊಬ್ರು ಕೆಡಬಾರ್ದು, ಇನ್ನೊಬ್ರು ಸಂಸಾರ ಹಾಳಾಗಬಾರ್ದು. ನನ್ನ ಸಂಸಾರ ಹಾಳು ಮಾಡ್ಕೊಂಡೆ, ನಾನಾಗಿ ನಾನು ಹಿಂಗೆ ಮಾಡ್ಕೊಂಡೆ ಅಂತ ಹೇಳಿ ನಾನು ಹಾಳಾಗಿದ್ದೀನಿ ಅಂತ ಹೇಳಿ ಇನ್ನೊಬ್ರು ನನ್ನಿಂದನೂ ಹಾಳಾಗೋದಲ್ಲ, ನಾನು ನೋಡ್ಕೊಂಡು ಸುಮ್ಮನಿರೋದು ಒಳ್ಳೇದಲ್ಲ ಅಂತ ಹೇಳಿ ನಾನು ಮನಸ್ಸಿಗೆ ನಿರ್ಧಾರ ತಗೊಂಡು ಅದಕ್ಕೆ ಮತ್ತೆ ಅದನ್ನೆಲ್ಲ ವಿಡಿಯೋ ಮಾಡಿ ಪ್ರತಿಯೊಂದನ್ನು ಕಳಿಸಿದ್ದೀನಿ. ನೋಡು ಅವ್ರು ಎಷ್ಟು ಆಟ ಆಡ್ತಾರೆ. ಅಲ್ಲೂ ಕೆಲಸ ಮಾಡ್ದಂಗೆ ಅವ್ರು ಬೇಕಾದರೆ ಬಾ ನೀನು ಬೇಕಾದರೆ ನೋಡು, ಕೆಲಸ ಮಾಡ್ದಂಗೆ ಎಷ್ಟು ಅವತಾರ ಆಡ್ತಾರೆ ಗೊತ್ತಾ ಅಲ್ಲಿ ಅವರು. ಭಾಳ ಹಚ್ಕೊಬಿಟ್ಟಿದ್ದಾನೆ ಅವಳನ್ನ. ಅಯ್ಯೋ, ಅವತ್ತು ನೋಡ್ದಲ್ಲ ವಿಡಿಯೋ ಕಳಿಸಿರೋದು, ಅವಳು ಕೊಟ್ಟಿರೋ ಡೈರಿ ಮಿಲ್ಕು ರೋಸು ತೊಗೊಂಬಂದಿರೋದು ಅವಳು ಒಪ್ಕೊಂಡ್ಲಿಲ್ಲ, ಅವಳು ಇಸ್ಕೊಂಡ್ಲಿಲ್ಲ ಅಂತ ಹೇಳಿ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದ. ಒಳ್ಳೆ ಮೆಂಟ್ಲು ಥರ ಆಡ್ತಾ ಇದ್ದ. ಅಲ್ಲಿ ಎಲ್ಲ ನೋಡ್ತಾ ಇದ್ದಾರೆ, ಅಲ್ಲಿ ಪಾರ್ಕಲ್ಲೆಲ್ಲ ನಿಂತ್ಕೊಂಡು ಏನಾಗೈತೆ ಅಂತ ಹೇಳಿ ಸುಮ್ಮನೆ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದಾನೆ. ತುಂಬ ಥ್ಯಾಂಕ್ಸ್ ರೀತಾ, ಇವತ್ತು ನಿನ್ನಿಂದ ನನಗೆ ಒಳ್ಳೇದಾಗೈತೆ. ಇವತ್ತು ನೀನೇ ನನಗೆ ಒಳ್ಳೇದು ಮಾಡಿದ್ದಿ. ಬಿಡು, ಹಾಳಾಗೋಗ್ಲಿ. ಇನ್ನೂ ಸುಗುಣ ಮಾಡಿರೋ ಕೆಲಸಕ್ಕೆ ಅವಳು ನನಗೆ ಎಷ್ಟು ಬೈದ್ಲು, ಎಷ್ಟು ಅವಮಾನ ಮಾಡಿದ್ಲು. ನಾನು ಯಾಕೆ ಅವಳಿಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕೆ ನೀನು ಬೇಕಾದರೆ ಇನ್ನೂ ಓಷನ್ ಜೊತೆ ಸೇರಿಕೊಂಡು ನನಗೇನೆ ಕೇಡು ಬಾಯಿಸ್ಬೇಕಾಗಿತ್ತು. ಅಂಥದ್ರಲ್ಲಿ ನಾನು ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ, ಎಷ್ಟೆಲ್ಲ ಮಾತು ಬೈದಿದ್ದೀನಿ. ಅಂಥದ್ರಲ್ಲೂ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಬದಲ್ಲೇ ಇವತ್ತು ನನಗೆ ಒಳ್ಳೇದು ಮಾಡಿದ್ದಿ ಅಂದರೆ ನಿಜವಾಗ್ಲೂ ನೀನು ಗ್ರೇಟ್ ಇರುತ್ತಾ, ನಿಜವಾಗ್ಲೂ ಗ್ರೇಟು. ನಾನು ಇದನ್ನೆಲ್ಲ ಮಾತಾಡಬೇಕು ನಿನ್ನ ಹತ್ರ ಎಲ್ಲ ಅಂತಲೇ ಬಂದೆ. ನಿಮ್ಮ ಅತ್ತೆ ಇತ್ತಲ್ಲ, ಹೆಂಗೋ ಬಿಡು, ಆ ಅಮ್ಮನೂ ಹೋಗ್ಬಿಡ್ತತ್ಲ. ನಾನು ಏನೂ ಹೇಳಿಲ್ಲ ನಿಮ್ಮ ಅತ್ತೆ ಹತ್ರ, ಸುಮ್ಮನೆ ಯಾಕೆ ಅಂತ ಹೇಳಿ. ಇವಾಗ ನಿನ್ನಿಂದ ನನಗೆಲ್ಲ ಒಳ್ಳೇದಾಯ್ತು ರೀತಾ, ಎಲ್ಲ ಒಳ್ಳೇದಾಯ್ತು. ತುಂಬ ಥ್ಯಾಂಕ್ಸ್ ಕಣೆ. ನೋಡಿ ಹೆಂಗಾಗ್ಬಿಡ್ತು ನನ್ನ ಸಂಸಾರ. ಇವತ್ತು ಹೆಂಗಾಗಿ ಬೀದಿ ಬಂದು ಬಿದ್ದೈತೆ. ನನ್ನ ಸಂಸಾರ ಎಲ್ಲ ಹಾಳಾಗೋಯ್ತು. ನಾನಾಗಿ ನಾನು ಮಾಡಿಕೊಂಡೆ ಅಂತ ಅನ್ನಿಸ್ತೈತೆ ಕಣ್ರೀತ. ನಾನು ಸಹಿಯಾಗಿದ್ದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ನಾನಾಗಿ ನಾನು ಮಾಡ್ಕೊಂಡು ನಾನು ಇವತ್ತು ಬೀದಿಗೆ ಬಿದ್ದಂಗೆ ಆಗೈತೆ. ನಾನಾಗಿ ನನ್ನ ಮನೆ ಮರ್ಯಾದೆ ತಕ್ಕೊಂಡಂಗೆ ಆಗೈತೆ. ಏನು ಮಾಡಲಿ, ಇವತ್ತು ಹಿಂಗೆ ಆಗೈತಲ್ಲ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು ಅನ್ನಂಗೆ ಆಗೈತೆ ರೀತ. ಅದಕ್ಕೆ ಕೆಲ್ಸಕ್ಕೆ ಕರ್ಕೊಂಡೋಗು. ನನ್ನ ಯಾವುದೇ ಕಾರಣಕ್ಕೂ ನೀನು ಬಿಟ್ಟು ಹೋಗ್ಬೇಡ. ನನಗಿಲ್ಲಿರೋದಕ್ಕೆ ಆಗ್ತಾಯಿಲ್ಲ. ಸುಮ್ಮನೆ ಒಬ್ಬಂಟಿಯಾಗಿ ಕೂತ್ಕೊಂಡು ಅಷ್ಟು ನನಗೆ ತುಂಬ ಬೇಜಾರಾಗ್ತೈತೆ. ಅಲ್ಲಾದರೂ ಇದ್ದರೆ ಕೆಲಸ ಮಾಡಿಕೊಂಡು ಹೆಂಗೋ ಇರ್ತೀನತ್ಲಾಗೆ. ಅದಕ್ಕೋಸ್ಕರ ತುಂಬ ನನಗೆ ಬೇಜಾರಾಗ್ತೈತಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಏನು ಅಂತ ತುಂಬ ಯೋಚನೆ ಮಾಡಿ ಸಾಕಾಗೈತೆ ನನಗಂತೂ. ಸುಮ್ಮನೆ ಸುಗುಣ, ಯಾಕೆ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡೋ ಅಂಥದ್ದು ಏನಾಗೈತೆ? ಇವಾಗ ನೀನು ಎಲ್ಲರ ಹತ್ರನೂ ಚೆನ್ನಾಗಿರು. ಚೈತ್ರ ಅಕ್ಕ, ಶರಣನ ಹತ್ರ ಎಲ್ಲರ ಹತ್ರ ಚೆನ್ನಾಗಿರು. ಅವನಾಗಿ ಅವನು ಬಂದೇ ಬರ್ತಾನೆ. ಅವಳ ಹತ್ರ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಇರೋ ತನಕ ಅಷ್ಟೇ ಅವಳು. ಆಮೇಲೆ ಅವಳದು ಬಂಡವಾಳ ಎಲ್ಲ ಗೊತ್ತಾಗುತ್ತೆ, ಸರಿನಾ? ಆಮೇಲೆ ಅವ್ನು ಬಿಟ್ಟು ಬಂದೇ ಬರ್ತಾನೆ. ಬಿಟ್ಟು ಬಂದು ನೀನು ಚೆನ್ನಾಗಿ ನೋಡ್ಕೊಂತಾನೆ. ಸುಮ್ಮನಿರು, ಬಂದೇ ಬರ್ತಾನೆ. ಅವನಿಗೆ ಬುದ್ಧಿ ಬರುತ್ತೆ. ಸುಮ್ಮನಿರು. ಅವ್ನು ಮದುವೆ ಆದ್ರೂ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಸುಮ್ಮನೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇವಾಗ ಮಕ್ಕಳಾಗೋದಿಲ್ಲ ಅಂತ ಹೇಳ್ತಾ ಇದ್ದ ಅವನು ಅವತ್ತು. ನಿನಗೆ ಮಕ್ಕಳಾಗೋದಿಲ್ವ ಇನ್ಮೇಲಿಂದನಾ? ಆಗ್ತಾವೆ ಕಣೆ, ಮಕ್ಕಳು ಆಗ್ತವೆ, ಎಲ್ಲ ಆಗ್ತವೆ. ಯಾರು ಹೇಳಿದ್ದು ಮಕ್ಕಳಾಗಲ್ಲ ಅಂತ ಹೇಳಿ? ಮಕ್ಕಳಾಗ್ತವೆ. ಅವತ್ತು ಹೇಳ್ತಿದ್ಲು ಮತ್ತು ಅವಳು ಮಕ್ಕಳಾಗೋದಿಲ್ಲ ಅವಳಿಗೆ, ಅದಕ್ಕೆ ಇವ್ನು ನನ್ನ ಮದುವೆ ಆಗ್ತಾನೆ ಅಂತ ಹೇಳ್ತಾ ಇದ್ಲು. ನಾನು ಅದಕ್ಕೇನೆ ಮಕ್ಕಳಾಗೋದಿಲ್ವೇನೋ ಇನ್ಮೇಲಿಂದ, ಸುಗುಣಂಗೇನೋ ಪ್ರಾಬ್ಲಮ್ ಆಗಿರ್ಬೇಕೇನೋ ಅಂತ ಅಂದ್ಕೊಂಡೆ. ಅವಳು ಹೇಳ್ತಿದ್ಲು, ಸಾರಿ ಹೇಳ್ತಿದ್ಲು. ಅವಳಿಗೆ ಮಕ್ಕಳಾಗೋದಿಲ್ಲ, ಇವನಿಗೆ ಮಕ್ಕಳು ಬೇಕು, ನನಗೂ ಗಂಡ ಇಲ್ಲ, ನಾನು ಡೈವರ್ಸ್ ಕೊಟ್ಟಿದ್ದೀನಿ, ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನನಗೆ ಒಂದು ಅನುಮಾನ ಬಂತು, ಏನಾಗಿರ್ಬೋದು ಮಕ್ಕಳಾಗ್ದಂಗೆ ಅಂತ ಹೇಳಿ. ಏನಾದರೂ ಪ್ರಾಬ್ಲಮ್ ಆಗಿತ್ತಲ್ಲ, ಅದಕ್ಕೆ ಡಾಕ್ಟ್ರ್ ಏನಾದರೂ ಬೇಡ ಅಂದ್ರ ಅನ್ನಂಗೆ ಆಯಿತು. ಏನಾಗಿಲ್ಲ ರೀತಾ, ಸುಮ್ಮನೆ ಹೇಳೋಳಂಗ ಅಂತ ಹೇಳಿ. ನಿನ್ನ ಹತ್ರ ಮಕ್ಕಳಾಗಲ್ಲ ಹಂಗೆ ಹಿಂಗೆ ಅಂತ ಅದೊಂದು ಹುಟ್ಟಿಸ್ಕೊಂಡು ಹೇಳಿದ್ರೆ ಸುಮ್ಮನೆ ಆಗ್ತಾರೆ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದಾಳೆ. ಹುಟ್ಟಿಸ್ಕೊಂಡು ಎಲ್ಲರ ಹತ್ರನೂ ಇವಾಗ ರೀತಾ ಹತ್ರ ಕ್ಷಮೆ ಕೇಳಿ ಕೆಲ್ಸಕ್ಕೆ ಕರ್ಕೊಂಡು ಹೋಗು ಅಂತ ಅವಳ ಜೊತೆ ಮಾತಾಡೋದಕ್ಕಂತ ಹೇಳಿ ಬಂದೆ. ನನಗಂತೂ ತುಂಬ ಬೇಜಾರಾಗ್ತೈತೆ. ಅವತ್ತು ಇವಳಿಗೂ ನಾನು ತುಂಬ ಅವಮಾನಿಸ್ದೆ. ನಾನು ಇವಳ ಹತ್ರ ಹೆಂಗೆ ಬೇಕು ಹಂಗೆ ನಡ್ಕೊಂಡೆ. ಅದು ನಿಜವಾಗ್ಲೂ ನನಗೆ ಎಲ್ಲರ ಬೆಲೆ ಇವತ್ತು ಗೊತ್ತಾಗ್ತೈತೆ. ಏನು ಮಾಡಲಿ, ತುಂಬ ಬೇಜಾರಾಗ್ತೈತೆ. ಇವತ್ತು ನಾನಾಗಿ ನಾನೆಲ್ಲ ನನ್ನ ಸಂಸಾರ ಎಲ್ಲ ಹಾಳು ಮಾಡ್ಕೊಂಡು ಅದು ಬೀದಿಗೆ ಬಿದ್ದಿದ್ದೀನಿ ಅಂದರೆ ನಾನೇ ಕಾರಣ. ಇವತ್ತು ಎಲ್ಲರ ಹತ್ರ ಚೆನ್ನಾಗಿದ್ದಿದ್ರೆ ಯಾರಾದರೂ ಬಂದು ನನಗೆ ಕೈ ಜೋಡಿಸೋರು. ಏನು ಮಾಡಲಿ, ಇವತ್ತಿಂಥ ಪರಿಸ್ಥಿತಿ ಬಂತು ನನಗೆ. ಏನು ಮಾಡಲಿ, ನನಗಂತೂ ಬೇಜಾರ, ಮನೆಗಿರೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆಯಿಂದನೇ ಹೋಗ್ಬಿಡ್ತೀನಿ. ನೋಡ್ತಾ ಇರ್ರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.